ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ವಿನಯ್ ಅವರು ಆಚೆ ಬಂದು ಸುರು ಹಚ್ಕೊಳ್ಳಿ. ಟೈಮ್ ಪ್ರಾಬ್ಲಮ್ ಆಗತ್ತೆ. FJSPR ದಯಾನಂದ್ ಅವರಿಗೆ ಸ್ವಾಗತ. ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಆಗೋದ ತಕ್ಷಣ ಇನ್ನೊಂದು ಮೈನ್ ಇವೆಂಟ್ ಹ್ಯಾಪನಿಂಗ್ ಆನ್ ಬಾಲ ಮಕ್ಕಳಿಂದ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಚಂದ್ರಶೇಖರ್ ಆಜಾದ್ರವರು, ದೇವರಾಜರು, ಮತ್ತೊಂದು ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಖ್ಯೆಯಲ್ಲಿ World Peace Walkathon is mainly to bring the attention of all the people across the country, across the globe, for which the Yelahanka north side of the Bangalore area has taken the lead. In this walkathon, we are trying to promote peace, and this walkathon is a curtain raiser event for the 6th January main event, which is a international conference relating to spirituality, yoga and Ayurveda, and this event is going to culminate into the main event. And the most important message that we are trying to give to the youth is to make sure that they keep themselves very calm so that they can go for higher pursuits. So keeping that in mind, the Swami Vivekananda
150th centenary celebrations has been also respected through this walkathon. And this walkathon is organized by Swami Vivekananda Trust and also another organization by name MJSPR. And apart from that, we have got a lot of inspiration and also support from all the senior citizens and important people from different walks of life in Ayurveda, spirituality and the other one, Ayurveda, spirituality and yoga. In these three streams, we are trying to create an impact, and the 6th January event will be again one more curtain raiser for the next few events to come, especially to promote the yoga, Ayurveda and spirituality. So all of us who are here, starting from public servants, government representatives, film celebrities and we organizers, we would like to convey this message to the world. ಮಾಡ್ತೀವಿ, ದಯವಿಟ್ಟು ಸ್ಟಾಪ್ ಮಾಡಬೇಡಿ, ಅಲ್ಲಿ ಹೋಗೋಣ ನಾವು. ಎಲ್ಲ ನಾಯಕರುಗಳಿಗೆ ಧನ್ಯವಾದಗಳು. ಯಾಕೆಂದ್ರೆ ಈ ಒಂದು ವಿಶ್ವಶಾಂತಿಯ ಒಂದು ಯೋಜನೆ ಅಥವಾ ವಿಶ್ವಶಾಂತಿಯ ವಿಚಾರ ಯಲಹಂಕದಿಂದ ಪ್ರಾರಂಭ ಆಗಲಿಕ್ಕೆ ಇವರೆಲ್ಲರೂ ಕೂಡ ಕಾರಣ ಆಗಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಯೋಗ, ಆಯುರ್ವೇದ ಹಾಗೂ ಆಧ್ಯಾತ್ಮಿಕತೆ ನಮ್ಮ ಭಾರತ ದೇಶದ ಪರಂಪರೆ. ಇದನ್ನ ಸಂಪೂರ್ಣ ಪ್ರಪಂಚಕ್ಕೆ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಮೊಟ್ಟ ಮೊದಲನೇದಾಗಿ ಯೋಗ, ಆಯುರ್ವೇದ ಮತ್ತು ಆಧ್ಯಾತ್ಮಿಕತೆಯ ಮೊಟ್ಟ ಮೊದಲನೆಯ ವಿಶ್ವ ಸಮ್ಮೇಳನ ಯಲಹಂಕದಲ್ಲಿ ಜ್ಞಾನದೀಪಿಕಾ ಭಾರ್ಗವಿ ಹೈಸ್ಕೂಲ್ನಲ್ಲಿ 6ನೇ ತಾರೀಕು ಜನವರಿ ಇದು ನಡೀತಾ ಇದೆ. ಇದಕ್ಕೆ ಎಲ್ಲರೂ ಕೂಡ ಸ್ವಾಗತ. ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀವಿ. ಇದು ಯಾತಕ್ಕೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಹತ್ರ ಎಲ್ಲ ಇದ್ರೂ ಕೂಡ ನೆಮ್ಮದಿ, ಶಾಂತಿ ನಮ್ಮಿಂದ ಬಹಳ ದೂರ ಹೋಗಿದೆ. ಆ ನೆಮ್ಮದಿ, ಶಾಂತಿ ಬೇಕು ಅಂದ್ರೆ ಯೋಗ, ಆಯುರ್ವೇದ ಮತ್ತು ಆಧ್ಯಾತ್ಮಿಕತೆಯಿಂದ ಮಾತ್ರ ಸಾಧ್ಯ. ಆಧ್ಯಾತ್ಮಿಕದ ನೆಲೆ ಎಲ್ಲವೂ ಕೂಡ ಭಾರತ ಆಗಿದೆ. ಆ ಭಾರತದಲ್ಲಿ ಕರ್ನಾಟಕ, ಕರ್ನಾಟಕದಲ್ಲಿ ಬೆಂಗಳೂರು, ಬೆಂಗಳೂರಿನಲ್ಲಿ ಯಲಹಂಕ, ಹೀಗೆ ಎಲ್ಲೋ ಒಂದು ಕಡೆ ಪ್ರಾರಂಭ ಆಗಬೇಕಾಗಿರುವಂತಹ ಒಂದು ವಿಚಾರವನ್ನ ನಾವು ಯಲಹಂಕದಿಂದ ನಿಮ್ಮೆಲ್ಲರ ಸಹಕಾರದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ವಿಚಾರ ಇಲ್ಲಿಂದ ಹೊರಟು ಪ್ರಾರಂಭ ಆಗಿ ಪ್ರಪಂಚದ ಮೂಲೆ ಮೂಲೆಯಲ್ಲಿ ತಲುಪಲಿ ಅನ್ನೋದು ನಮ್ಮ ವಿಚಾರ. ಇದಕ್ಕೆ ಈಗಾಗಲೇ ವಿಶ್ವದಿಂದ, ಸೌತ್ ಅಮೆರಿಕಾದಿಂದ, ಜರ್ಮನಿಯಿಂದ, ಇಂಡೋನೇಷ್ಯಾದಿಂದ ಬಹಳ ಜನ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. 150ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಜೊತೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ಮತ್ತು ಆಯುರ್ವೇದದ ಒಂದು ಸಮಾವೇಶವನ್ನು ನಮ್ಮ ಯಲಹಂಕದಲ್ಲಿ ಆಯೋಜಿಸಿರೋದಕ್ಕೋಸ್ಕರ ಈ ಜನಜಾಗೃತಿಯನ್ನು ಮಾಡೋದಕ್ಕೆ ಇವತ್ತು ನಾವು ಜನಗಳನ್ನ ಜಾಗೃತಿ ಮಾಡೋದಕ್ಕೆ ಪಾದಯಾತ್ರೆಯನ್ನು ಇವತ್ತು ಯಲಹಂಕದಿಂದ ನಾವು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ದೇವರಾಜರವರು ಈ ಒಂದು ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಇವತ್ತು ನಮ್ಮ ಯಲಹಂಕದ ಅನೇಕ ಸಂಘ ಸಂಸ್ಥೆಗಳು ಕೂಡ ಇವತ್ತು ಭಾಗವಹಿಸತಕ್ಕಂಥ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಯಾಕಂದರೆ ಸ್ವಾಮಿ ವಿವೇಕಾನಂದರು ಏನು ಇಡೀ ಪ್ರಪಂಚಕ್ಕೆ, ನಮ್ಮ ವಿಶ್ವದಕ್ಕೆ ನಮ್ಮ ದೇಶದ ಪರಿಚಯವನ್ನ, ಸಂಸ್ಕೃತಿಯನ್ನ, ಶಾಂತಿಯನ್ನ ಹೇಳಿದ್ರು. ಅವರ ಒಂದು ನೆನಪಿನಲ್ಲಿ ಇವತ್ತು ಈ ಆಯುರ್ವೇದ ಮತ್ತು ಯೋಗದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಕ್ರಮ ಜನವರಿ 6ನೇ ತಾರೀಕು ನಡೀತದೆ. ಆ ಒಂದು ಸಂದರ್ಭದಲ್ಲಿ ನನಗೆ ಸಂತೋಷ ಆಗ್ತಕ್ಕಂಥದ್ದು, ಇವತ್ತು ಯಲಹಂಕ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ಒಂದು ಕ್ಷೇತ್ರದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಶಿಬಿರ ನಡೀತಕ್ಕಂಥದ್ದು ಕೂಡ ವಿಶೇಷವಾಗಿ ಶಾಸಕನಾಗಿ ನನಗೆ ಬಹಳ ಸಂತೋಷವನ್ನು ತರ್ತಾ ಇದೆ. Through a walkathon like this, there are people of all age groups and different forms of life, and this walk itself makes me feel great. It's given me so much energy, and I'm sure this conveys a message because the way it's done, and all these small children walking so peacefully to convey the message, that itself shows like how interested the youth are also to convey this to the world. So I'm very glad to see such small children walking so peacefully and walking so well and guiding us and promoting it. I think that's what the youth should do. They should promote world peace, and that's what we're trying to convey as a message. I'm glad to be a part of this.
ಸ್ವಲ್ಪ